ಫೋಟೋ ಹೊಡಿಬೇಕಲ್ಲ ಫೋಟೋ ಹಿಂಗೆ ಮುಂದೆ ಇಲ್ಲ ಕಟ್ಟಿ ಸರ್ ಇಲ್ಲಿ ನೋಡಿ ಸರ್ ಇವತ್ತಿನಿಂದ ನಾವು ಏನು ನಮ್ಮ ನಗರ ವ್ಯಾಪ್ತಿಯಲ್ಲಿ ಅಂದರೆ ಗಾಂಧಿನಗರ ವೃತ್ತದಿಂದ ನಮ್ಮ ಸನ್ಮನೆ ಸೇತುವೆ ಜೋಗ್ ಅಲ್ಲಿವರೆಗೂ 283 ಖಾಸಗಿ ಸ್ವತ್ತುಗಳನ್ನು ನಾವು ಈ ಒಂದು ನಮ್ಮ ರಸ್ತೆ ಅಗಲೀಕರಣಕ್ಕಾಗಿ ವಶಪಡಿಸ್ಕೊಳ್ಬೇಕಾಗಿತ್ತು, ಭೂಸ್ವಾಧೀನಪಡಿಸ್ಕೊಳ್ಬೇಕಾಗಿತ್ತು. ಈಗ ಅದು ಸರ್ಕಾರದಿಂದ ಅನುಮತಿ ಆಗಿಬಿಟ್ಟು ಮೊನ್ನೆ ಜಿಲ್ಲಾಧಿಕಾರಿಗಳಿಂದ ನೋಟಿಫಿಕೇಷನ್ ಆಗಿ ಈಗ 280 ಪ್ರಾಪರ್ಟಿಗೆ 283 ಪ್ರಾಪರ್ಟಿಗೆ 34 ಕೋಟಿ ದುಡ್ಡು ಆಲ್ರೆಡಿ ರಿಲೀಸ್ ಆಗಿದೆ. ಅವರಿಗೆ ಪರಿಹಾರವನ್ನು ವಿತರಣೆ ಮಾಡಿದ್ವಿ. ಇವತ್ತು ಅವರಿಗೆ 30 ದಿವಸಗಳ ಕಾಲಾವಧಿಯನ್ನು ಇವತ್ತು ನಮ್ಮ ತಾಲೂಕು ಆಡಳಿತದ ಪರವಾಗಿ ಮೊನ್ನೆ ಉಪವಿಭಾಗಾಧಿಕಾರಿಗಳಾದ ಯತೀಶ್ IAS ಅವರ ಒಂದು ಮಾರ್ಗದರ್ಶನದಂತೆ ಇವತ್ತು ನೋಟಿಸನ್ನು ನಾವು ಜಾರಿ ಮಾಡ್ತಾ ಇದ್ದೀವಿ. ಇವತ್ತಿಂದ 30 ದಿನಗಳ ಅವಕಾಶ ಇರ್ತದೆ. ಇದರಲ್ಲಿ ಅವಕಾಶ ಏನಂದರೆ ಈಗ ನಾವು ನ್ಯಾಷನಲ್ ಹೈವೇ ಅಥಾರಿಟಿಯವರು ಇಂತಿಷ್ಟು ಮೌಲ್ಯ ಅಂತೇಳಿ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇದು ಇವರಿಗೆ ಏನು ಮಾಲೀಕರಿಗೆ ಒಂದು ಆಪ್ಷನ್ ಏನಿದೆ ಅಂದರೆ ಈ ನೋಟಿಸನ್ನು ನಾವು ಜಾರಿ ಮಾಡ್ತೀವಿ. 30 ದಿವಸದ ಒಳಗಡೆ ನ್ಯಾಷನಲ್ ಹೈವೇ ಅಥಾರಿಟಿಯವರು ಈ ಜಾಗವನ್ನು ಅವರ ಒಂದು ಸ್ವಾಧೀನಕ್ಕೆ ಅವ್ರು ತಗೊಳ್ತಾರೆ. ಆದರೆ ಭೂ ಮಾಲೀಕರು ಏನಿದ್ದಾರೆ 283 ಜನರಿಗೆ ಒಂದು ಅವಕಾಶ ಏನಂದರೆ ಈಗೇನು ನಾವು ಇವತ್ತು ನೋಟಿಸ್ ಕೊಡ್ತಾ ಇದ್ದೀವಿ, ಈ ಮೊತ್ತ ಅವ್ರಿಗೆ ಏನಾದ್ರು ಕಡಿಮೆ ಅನಿಸಿದರೆ ಇವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಪೀಲನ್ನು ಹಾಕ್ಕೋಬೋದಾಗುತ್ತೆ. ಅಲ್ಲೂ ಇತ್ಯರ್ಥ ಆಗದೆ ಇದ್ದರೆ ಕೋರ್ಟಿಗೆ ಹಾಕಬೇಕಾಗುತ್ತೆ. ಒಟ್ಟು 30 ದಿವಸದೊಳಗೆ ನಾವು ಸರ್ಕಾರ ಈ ಒಂದು 283 ಪ್ರಾಪರ್ಟಿಗಳೇನಿದೆ ನಾವು 30 ದಿವಸದೊಳಗೆ ಈ ಪ್ರಾಪರ್ಟಿಗಳನ್ನು ನಮಗೇನು ನಾವು ರಸ್ತೆ ಅಗಲೀಕರಣಕ್ಕೆ ಅಂತ ಮಾರ್ಕ್ ಮಾಡಿದ್ವಿ ಆ ಜಾಗವನ್ನು ನಾವು ನಮ್ಮ ವಶಕ್ಕೆ ಪಡೆದುಕೊಳ್ತೀವಿ. ಹಣದ ವಿಚಾರದಲ್ಲಿ ಇದು ಹೈವೇ ಆಗಿರೋದ್ರಿಂದ ಕೊಡ್ತೀನಿ ಅಥವಾ ಕೊಡೋದಿಲ್ಲ ಅನ್ನೋ ಒಂದು ವಿಚಾರ ಇದರಲ್ಲಿ ಬರೋದಿಲ್ಲ. ನಿಮಗೆ ಬಂದಂಥ ಪರಿಹಾರದಲ್ಲಿ ಏನಾದರೂ ಕೊರತೆ ಆಗಿದೆ, ಹೆಚ್ಚುವರಿ ಪರಿಹಾರ ಬೇಕು ಅಂದರೆ ಸಕ್ಷಮ ಪ್ರಾಧಿಕಾರವನ್ನು ಅಪ್ರೋಚ್ ಮಾಡಬೇಕಾಗುತ್ತೆ. ಇದು ಮಾನ್ಯ ನಮ್ಮ ಸಾಗರ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಪ್ರತಿ ಹೆಜ್ಜೆಯಲ್ಲೂ ಕಳೆದ 6 ತಿಂಗಳಿಂದನೂ ಈ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಒಂದು NH ಅಭಿವೃದ್ಧಿ ಆಗದೇ ಇರೋದಂತನ ಏನಾದರೂ ಮಾಡಬೇಕು ಅನ್ನೋ ಒಂದು ತೀರಾ ಒತ್ತಾಸೆ ಇಟ್ಕೊಂಡು ಮಾಡಿದ್ರಿಂದ ಇದು ಇಷ್ಟು ಸ್ಪೀಡಾಗಿ ಇಲ್ಲಿವರೆಗೂ ನಾವು ಬಂದಿದ್ದೀವಿ. ಇನ್ನು ಮುಂದೆ ಯಾವುದೇ ನಮಗೆ ಕಾಮಗಾರಿ ಮಾಡೋದಕ್ಕೆ ಯಾವುದೇ ತೊಡಕಿರೋದಿಲ್ಲ. ನಾವು ಎದುರುಗಡೆ ಇನ್ನೆಲ್ಲ ನೋಡ್ತೀರಿ ಗೂಡಂಗಡಿಗಳು, ಇವೆಲ್ಲ ನಾವು ಬೇರೆ ಬೇರೆ ಜಾಗ ತೋರಿಸ್ತೀವಿ. ಇವರು ಸಹ ಅನಿವಾರ್ಯವಾಗಿ ಅವರು ಹೈವೇದಲ್ಲಿ ಕೆಲಸ ಸ್ಟಾರ್ಟ್ ಆದಾಗ ಅನಿವಾರ್ಯವಾಗಿ ನಾವು ಹೇಳಿದ್ರೆ ಸಿಕ್ಕಾಗ್ತೀವಿ. ಮಾನ್ಯ ಶಾಸಕರಿಗಾಗಲೇ ನಗರದ 3-4 ಕಡೆ ಫುಡ್ ಕೋರ್ಟ್ಗಳನ್ನು ಮಾಡೋದಕ್ಕೆ ಅರೇಂಜ್ ಮಾಡಿದ್ದಾರೆ. ಅದಾದಮೇಲೆ ಇವರಿಗೆ ನಾವು ಸೀನಿಯಾರಿಟಿ ಮೇಲೆ ಇವರಿಗೆಲ್ಲ ಕೊಡ್ತೀವಿ. ಏನಂದರೆ ಇವತ್ತಿಂದ ನಾವು ಈ ಹೈವೇ ಏನು ಸಿಟಿ ಒಳಗಿನ ಹೈವೇ ಇತ್ತು ಅಗಲೀಕರಣವನ್ನು ನಾವು ಇವತ್ತಿಂದ ಪ್ರಾರಂಭ ಮಾಡಿದ್ವಿ.